ಮುಸಲ್ಮಾನರು ಎಲ್ಲಿ ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಹಿಂದೂಗಳು ಸುರಕ್ಷಿತರಲ್ಲ ಅನ್ನುವಂಥ ಒಂದು ಭಾವನೆ ಎಲ್ಲ ಕಡೆಗೆ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅದು ಪ್ರಸ್ತುತವಾಗಿ ಹೌದು ಕೂಡ. ಇಲ್ಲ ಹಳೆಯ ವೈಷಮ್ಯವೋ ಯಾವುದೋ ಒಂದು ವಿಷಯವನ್ನು ತೆಗೆದು ಹಿಂದೂಗಳನ್ನು ಸಂಕಷ್ಟಕ್ಕೀಡು ಮಾಡೋದು, ಅದ್ರ ವಿರುದ್ಧ ಎದುರು ತಿರುಗಿದ್ರೆ ಏನಾದರೂ ಕಿತಾಪತಿಗಳಾದಾಗ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಹತ್ಯೆಗಳನ್ನು ಮಾಡುವಂತಹ ಘನಘೋರ ಕೃತ್ಯಗಳನ್ನು ಈ ಮುಸಲ್ಮಾನ್ ಸಮುದಾಯ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಗಂಭೀರವಾದ ವಿಷಯ. ಕಾನೂನಿಗೆ ಮೀರಿದವರು ಯಾರೂ ಇಲ್ಲ. ಅದು ಹಿಂದೂಗಳಿರಲಿ ಮುಸಲ್ಮಾನರಿರಲಿ, ಕಾನೂನನ್ನು ಯಾರು ಕೈಗೆ ತೊಗೊಬಾರ್ದು. ಹಿಂದೂಗಳ ಹಬ್ಬ ಇರಲಿ ಮುಸಲ್ಮಾನರ ಹಬ್ಬ ಇರಲಿ, ಬಲಿಕ ಬಕ್ರಗಳಾಗ್ತಾ ಇರೋದು ಹಿಂದೂಗಳಲ್ವ. ಇವತ್ತು ಕುರ್ಬಾನಿಯನ್ನು ಕೊಡುವ ಹೆಸರಿನಲ್ಲಿ ಒಬ್ಬ ಹಿಂದೂವನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರೆ ಅದು ಮಾತ್ರ ವಿವಾದಕ್ಕೆ ಈಡಾಗುತ್ತೆ, ಕೋಮು ದಂಗೆಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಇಂತಹ ಒಂದು ಘಟನೆ ನಡೆಯಬಾರ್ದಾಗಿತ್ತು. ಆದರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಕೋಡಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇಂತಹ ಒಂದು ದುರ್ಘಟನೆ ನಡೆದೋಗಿದೆ. ಆದರೆ ವಿಶ್ವದೆಲ್ಲೆಡೆ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಉದಯ ಆಗಿರೋದು ಇಸ್ಲಾಂ ಧರ್ಮ ಅಂತ ಹೇಳ್ಕೊಳ್ತಾರಲ್ಲ, ಆದರೆ ಅದೇ ಇಸ್ಲಾಂನ ಇಂಥ ಯುವ ಸಮುದಾಯದಲ್ಲಿ ಇಂತಹ ಒಂದು ಬರ್ಬರವಾದ ಕ್ರೌರ್ಯವಾದ ಮನಸ್ಥಿತಿ ಯಾಕೆ ಉಂಟಾಗ್ತಾ ಇದೆ ಅನ್ನೋದೇ ಇವತ್ತು ಎಲ್ಲರನ್ನ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಓಲೈಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ, ತುಷ್ಟೀಕರಣಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವ ಮಟ್ಟಿಗಿನ ಕ್ರೌರ್ಯವನ್ನು ಬಹುಸಂಖ್ಯಾತವಾದ ಹಿಂದೂ ಸಮಾಜ ಎದುರಿಸಬೇಕು ಅನ್ನುವಂಥ ಪ್ರಶ್ನೆ ನನ್ನ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು. ಈ ಎಡಪರ ಚಿಂತನೆ ಇರೋರು, ಪ್ರಗತಿಪರರು, ಜಾತ್ಯತೀತತೆಯ ಸೋಗಲಾಡಿಗಳು, ಈ ನಮ್ಮ ಪ್ರಗತಿಪರ ಚಿಂತನೆ ಇರೋರು, ವಾಹಿನಿಗಳಿರ್ಬೋದು, ಸುದ್ದಿವಾಹಿನಿಗಳಿರ್ಬೋದು, ಎಷ್ಟು ದೊಡ್ಡದಾದಂಥ ವಿಷಯನ ಮಾಡ್ತಾಯಿದ್ರು. ಅಖಿಲೇಶ್ ಯಾದವನ ಧೋರಣೆ ಹೆಂಗಿರ್ತಾ ಇತ್ತು. ಈ ಅಖಿಲೇಶ್ ಯಾದವ್ ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಅಂತ. ಅಲ್ಲ ರೀ ಅಖಿಲೇಶ್ ಯಾದವ್ ಅವರೇ, ನೀವು ತಿಳ್ಕೊಳ್ಳಿ, ಇದೇ ಸಂದರ್ಭದಲ್ಲಿ ನೀವೇನಾದರೂ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಿದ್ರೆ ಅಸಾದನ್ನು ನೀವು ಹೇಳ್ದೆ ಕೇಳದೆ ಉತ್ತರ ಪ್ರದೇಶದ ಗಡಿಗಳನ್ನು ದಾಟಿಸ್ಬಿಟ್ಟು ಅವನ್ನ ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ಕೊಡೋವಂಥ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ರಿ ಅಂತಲೇ ನಾವು ಖುಲ್ಲಾಗಿ ಹೇಳ್ಬೋದು. ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕುರ್ಬಾನಿ ಮಾಡಿದವ ಖತಮ್. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಕೇಳಿ ಮೊನ್ನೆ ಬಕ್ರೀದ್ನ ಹಬ್ಬದಂದು ಕುರ್ಬಾನಿ ಕೊಡ್ತಕ್ಕಂಥದ್ದು ಸಂಪ್ರದಾಯ. ಅದಕ್ಕೆ ಯಾರದ್ದೇ ವಿರೋಧ ಇಲ್ಲ. ಆದರೆ ಕುರ್ಬಾನಿಯನ್ನು ಕೊಡುವ ಹೆಸರಿನಲ್ಲಿ ಒಬ್ಬ ಹಿಂದೂವನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರೆ ಅದು ಮಾತ್ರ ವಿವಾದಕ್ಕೆ ಈಡಾಗುತ್ತೆ, ಕೋಮು ದಂಗೆಗೆ ಪ್ರೇರೇಪಣೆಯನ್ನು ಕೊಡುತ್ತೆ. ಇಂತಹ ಒಂದು ಘಟನೆ ನಡೆಯಬಾರ್ದಾಗಿತ್ತು. ಆದರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಕೋಡಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇಂತಹ ಒಂದು ದುರ್ಘಟನೆ ನಡೆದೋಗಿದೆ. ಆದರೆ ಈಗ ಆ ಒಂದು ಘಟನೆಯ ರೂವಾರಿ ಯಾರಿದ್ದ ಅವನು ಖತಮ್ ಆಗೋಗಿದ್ದಾನೆ. ಈ ಎಲ್ಲ ಘಟನೆಯನ್ನು ನಾವು ನೋಡೋಣ. ನೋಡಿ, ಇವತ್ತು ಮುಸಲ್ಮಾನರು ಎಲ್ಲಿ ಬಹುಸಂಖ್ಯಾತರಾಗ್ತಾರೋ ಅಲ್ಲಿ ಹಿಂದೂಗಳು ಸುರಕ್ಷಿತರಲ್ಲ ಅನ್ನುವಂಥ ಒಂದು ಭಾವನೆ ಎಲ್ಲ ಕಡೆಗೆ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಅದು ಪ್ರಸ್ತುತವಾಗಿ ಹೌದು ಕೂಡ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಹೋಗ್ತಾರೋ ಇವರ ಉಪಟಳ ಜಾಸ್ತಿ ಆಗುತ್ತೆ. ಏನಾದರೂ ಒಂದು ವಿಷಯವನ್ನು ಇಟ್ಕೊಂಡು ಇಲ್ಲದ ಕಿತಾಪತಿಗಳನ್ನು ಸೃಷ್ಟಿ ಮಾಡಿ, ಇಲ್ಲ ಹಳೆಯ ವೈಷಮ್ಯವೋ ಯಾವುದೋ ಒಂದು ವಿಷಯವನ್ನು ತೆಗೆದು ಹಿಂದೂಗಳನ್ನು ಸಂಕಷ್ಟಕ್ಕೀಡು ಮಾಡೋದು, ಅದ್ರ ವಿರುದ್ಧ ಎದುರು ತಿರುಗಿದ್ರೆ ಏನಾದರೂ ಕಿತಾಪತಿಗಳಾದಾಗ ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಹತ್ಯೆಗಳನ್ನು ಮಾಡುವಂತಹ ಘನಘೋರ ಕೃತ್ಯಗಳನ್ನು ಈ ಮುಸಲ್ಮಾನ್ ಸಮುದಾಯ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಗಂಭೀರವಾದ ವಿಷಯ. ಇದನ್ನು ನಾವೆಲ್ಲರೂ ಪರಿಗಣಿಸಲೇಬೇಕು. ಇದನ್ನು ಯಾಕೆ ಅಂತ ಹೇಳಿದ್ರೆ ಕಾನೂನಿಗೆ ಮೀರಿದವರು ಯಾರೂ ಇಲ್ಲ. ಅದು ಹಿಂದೂಗಳಿರಲಿ ಮುಸಲ್ಮಾನರಿರಲಿ, ಕಾನೂನನ್ನು ಯಾರು ಕೈಗೆ ತೊಗೊಬಾರ್ದು, ಹತ್ಯೆಯಂಥ ಘೋರ ಕೃತ್ಯಗಳಿಗೆ ಕೈ ಹಾಕಬಾರ್ದು ಅನ್ನುವಂಥ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಾವಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಸೂರ್ಯ ಚೌಹಾಣ್ ಅನ್ನುವಂಥ 17 ವರ್ಷದ ಹುಡುಗ, ಈತನ ಸ್ನೇಹಿತರ ಇವರೆಲ್ಲ ಮನೆಯಿಂದ 100-150 ಮೀಟ್ರ್ ದೂರದಲ್ಲೇ ಇರೋವಂಥವ್ರು. ಕೋಡಾ ಪ್ರದೇಶದಲ್ಲಿ ಒಂದೇ ಜಾಗದಲ್ಲಿ ಬಾಳುವಂಥ ಹುಡುಗರು ಇವರೆಲ್ಲ. ಈ ಅಸಾದು ಮತ್ತು ಫರಾನು ಈ ಥರ ಒಂದು 5-6 ಜನರ ಪುಂಡ್ರ ಹುಡುಗರು, ಕಿಡಿಗೇಡಿಗಳು ಅಂತ ಹೇಳ್ಬೋದು. ಇವ್ರೇನು ಮಾಡ್ತಾರೆ, ಯಾವುದೋ ಇಂದಿನ ಗಲಭೆಯ ವಿಷಯನ ಇಟ್ಕೊಂಡಿದ್ದಾರೆ, ಮತ್ತು ಸ್ನೇಹಿತರಾಗಿ ಒಂದಾಗಿದ್ದಾರೆ. ಆದರೆ ಬಕ್ರೀದ್ನ ಸಂದರ್ಭದಲ್ಲಿ ಈ ಸೂರ್ಯನನ್ನು ಕರೀತಾರೆ, ಬಾ ಇವತ್ತು ಹಬ್ಬ ನಮ್ಮ ಮನೆಗೆ ಅಂತ. ಸೂರ್ಯ ಹೋಗ್ತಾನೆ. ಹೋದಾಗ ನೀನು ಯಾವತ್ತಾದರೂ ಕುರ್ಬಾನಿ ಕೊಡೋದನ್ನು ನೋಡಿದ್ಯಾ? ಅಂದರೆ ಹಬ್ಬದ ದಿನ ಬಲಿ ಕೊಡೋದು, ಬಲಿಕ ಬಕ್ರನ ಕುರ್ಬಾನಿ ಮಾಡೋದು ನೋಡಿದ್ಯಾ ಅಂತ ಕೇಳ್ತಾರೆ.
ಆವಾಗ ಈ ಸೂರ್ಯ ಹೇಳ್ತಾನೆ, ಅದನ್ನು ನಾನು ನೋಡಿಲ್ಲ, ನನಗೆ ನೋಡುವಂಥ ಅವಶ್ಯಕತೆಯೂ ಇಲ್ಲ ಅಂತ. ಅಷ್ಟೇ ಮುಗೀತು ನೋಡಿ, ಅವನನ್ನೇ ಕುರ್ಬಾನಿ ಮಾಡಿಬಿಟ್ರು. ಸೂರ್ಯನನ್ನು ಬರ್ಬರವಾಗಿ ಇರಿದು ಹತ್ಯೆ ಮಾಡ್ತಾರೆ. ಅದು CCTVಯಲ್ಲಿ ರೆಕಾರ್ಡ್ ಆಗುತ್ತೆ. ತದನಂತರದಲ್ಲಿ ಸೂರ್ಯ ಕಿರ್ಚ್ಕೊಳ್ತಾನೆ, ಆತನ ಸ್ನೇಹಿತರೆಲ್ಲ ಕಿರ್ಚ್ಕೊಳ್ತಾರೆ. ಆಗ ಅವರ ಸೋದರ ಮಾವ ಮತ್ತು ಅವರ ತಾಯಿ ಎಲ್ಲ ಬಂದಾಗ ಚಿಂತಾಜನಕ ಸ್ಥಿತಿಯಲ್ಲಿ ಬಿದ್ದಿದ್ದಂಥ ಸೂರ್ಯನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಅಷ್ಟೊತ್ತಿಗೆ ಸೂರ್ಯ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತೋಗ್ಬಿಡ್ತಾನೆ, ಸಾವನ್ನಪ್ತಾನೆ. ಇದು ಒಂದು ಗಂಭೀರವಾದ ವಿಷಯ. ಯಾಕೆ ಅಂತ ಹೇಳಿದ್ರೆ, ಶಾಂತಿ ದೂತರು ನಾವು ವಿಶ್ವದೆಲ್ಲೆಡೆ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಉದಯ ಆಗಿರೋದು ಇಸ್ಲಾಂ ಧರ್ಮ ಅಂತ ಹೇಳ್ಕೊಳ್ತಾರಲ್ಲ, ಆದರೆ ಅದೇ ಇಸ್ಲಾಂನ ಇಂಥ ಯುವ ಸಮುದಾಯದಲ್ಲಿ ಇಂತಹ ಒಂದು ಬರ್ಬರವಾದ ಕ್ರೌರ್ಯವಾದ ಮನಸ್ಥಿತಿ ಯಾಕೆ ಉಂಟಾಗ್ತಾ ಇದೆ ಅನ್ನೋದೇ ಇವತ್ತು ಎಲ್ಲರನ್ನ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಈ ಹತ್ಯೆ ಆಗೋದ್ಮೇಲೆ ರಾಷ್ಟ್ರೀಯ ವಾಹಿನಿಗಳಿರ್ಬೋದು, ಯೂಟ್ಯೂಬರ್ಗಳಿರ್ಬೋದು, ಬ್ಲಾಗರ್ಸ್ಗಳಿರ್ಬೋದು ಆ ಏರಿಯಾಗೆ ಹೋಗಿ ಕೋಡ ಅನ್ನೋ ಪ್ರದೇಶದಲ್ಲಿ ಅಲ್ಲಿರುವಂಥ ಬಹುಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಂದೆ ಮೈಕನ್ನು ಹಿಡಿದ್ರೆ ಅವರ ಪ್ರತಿಕ್ರಿಯೆಗಳಿಗೆ ಏನು ಈ ರೀತಿ ಘಟನೆ ನಡೆದಿದೆಯಲ್ಲ ಅಂದರೆ ಒಬ್ಬರು ಕೂಡ ತುಟಿ ಬಿಚ್ತಾ ಇಲ್ಲ. ನಮಗೆ ಈ ಘಟನೆ ಬಗ್ಗೆ ಗೊತ್ತಿಲ್ಲ, ನಾನು ಇಲ್ಲಿರಲಿಲ್ಲ, ನಾನು ಬೇರೆ ಊರವನು. ಹಾಗಾದರೆ ಮಾನವೀಯತೆ ಅನ್ನೋದು ಸತ್ತೋಗಿದೆಯಾ ಅನ್ನೋವಂಥ ಪ್ರಶ್ನೆನೇ ಇವತ್ತು ನನ್ನನ್ನು ಕಾಡ್ತಾ ಇರ್ತಕ್ಕಂಥದ್ದು. ಅಲ್ಲ ಸ್ನೇಹಿತರೆ, ಇವಾಗೊಂದು ಘಟನೆ ಏನೋ ನಡೆದೋಯ್ತು, ದುರ್ಘಟನೆ. ಆದರೆ ಇಡೀ ಸಮಾಜ ಅದಕ್ಕೆ ಸ್ಪಂದಿಸುತ್ತಿರುವ ರೀತಿಯನ್ನು ನೋಡಿದ್ರೆ ಈ ಘಟನೆಯನ್ನು ಮೌನಂ ಸಮ್ಮತಿ ಲಕ್ಷಣಂ ಅಂತ ಕಾಣುವಂತೆ ಅಸಾದ್ ಅನ್ನೋನು ಸೂರ್ಯ ಚೌಹಾಣನನ್ನು ಇರಿದುಕೊಂಡಿದ್ದು ಸರಿ ಅನ್ನುವ ರೀತಿಯಲ್ಲಿ ಇವರ ಒಂದು ಧೋರಣೆ ಇರತಕ್ಕಂಥದ್ದು ಇವತ್ತು ಮನಸ್ಸಿಗೆ ಗಂಭೀರವಾದ ಘಾಸಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಒಬ್ಬರು ಮುಸಲ್ಮಾನರು ಕೂಡ ಇದನ್ನು ಖಂಡಿಸ್ತಾ ಇಲ್ಲ. ಅಸಾದ್ ಮಾಡಿದ್ದು ತಪ್ಪು, ಏನೇ ವಿಷಯ ಇದ್ರೂ ಕೂಡ ಅದನ್ನು ಕಾನೂನಿನ ಅಡಿಯಲ್ಲಿ ಬಗೆಹರಿಸ್ಕೊಳ್ಬೇಕಾಗಿತ್ತು ಅಂತ ಹೇಳುವಂಥ ಒಂದು ಕಟುವಾದ ನಿರ್ಧಾರವೂ ಕೂಡ ಬರಲಿಲ್ಲ. ಅಲ್ಲಿ ಹೋದಂಥ ಮಾಧ್ಯಮಗಳಿಗೆ हमसे कुछ मत पूछिए, इसके बारे में हमको कुछ पता नहीं है, गलत जो हो गया वो हो गया. ಹಂಗಂದರೆ ಮಾನವೀಯತೆ ಇಲ್ವಾ? ಮಾನವೀಯತೆ ಅನ್ನೋದು ಸತ್ತೋಗಿದೆಯಾ ಅಥವಾ ಮರುಗಟ್ಟೋಗಿದೆಯಾ? ಈ ವಿಧವಾದ ಕ್ರೌರ್ಯ ಯಾಕೆ ಅಂತ. ಇತ್ತೀಚೆಗೆ ಹೋಲಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ಆಗಿತ್ತು. ದೆಹಲಿಯ ಉತ್ತಮ್ ನಗರಲ್ಲಿ ಒಂದು ಸಣ್ಣ ಮಗು ಬಲೂನ್ನಲ್ಲಿ ಬಣ್ಣದ ನೀರನ್ನು ತುಂಬಿಕೊಂಡು ಹೋಲಿ ಆಡ್ತಾರಲ್ಲ, ಗುಲಾಲ್ ಅಂತ ಕರೀತಾರೆ ಅದನ್ನು. ಹೋಲಿಯ ದಿನ ಬಣ್ಣ ಹಾಕ್ಕೊಳ್ಳೋದನ್ನು, ಅದನ್ನು ಬಲೂನ್ ಅಂದರೆ ಬಲೂನ್ಸ್ಗಳಲ್ಲಿ ತುಂಬಿ ಎಸೆಯುವಾಗ ಯಾವುದೋ ಒಂದು ಮುಸ್ಲಿಂ ಮಹಿಳೆಗೆ ಬೀಳುತ್ತೆ. ಆವಾಗ ಅದರಲ್ಲಿ ವಾಗ್ವಾದ ಏರ್ಪಟ್ಟು ತರುಣ್ ಅನ್ನುವ ವ್ಯಕ್ತಿಯನ್ನು 17-18 ಜನ ಸುತ್ತಕೊಂಡು ರಾಡ್ಗಳಿಂದ ಹೊಡೆದು ಹತ್ಯೆ ಮಾಡಿದ್ರು. ಅಂದರೆ ಈ ದೇಶದಲ್ಲಿ ಏನಾಗ್ತಾ ಇದೆ, ಹಿಂದೂಗಳ ಹಬ್ಬ ಇರಲಿ, ಮುಸಲ್ಮಾನರ ಹಬ್ಬ ಇರಲಿ, ಬಲಿಕ ಬಕ್ರಗಳಾಗ್ತಾ ಇರೋದು ಹಿಂದೂಗಳಲ್ವ? ಇವತ್ತು ಸೂರ್ಯ ಚೌಹಾಣನನ್ನು ಹತ್ಯೆ ಮಾಡಿದ ರೀತಿ ನೋಡಿ ಇವತ್ತು ಹಿಂದೂ ಸಂಘಟನೆಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಒಂದು ದಿಟ್ಟವಾದಂಥ ಕ್ರಮವನ್ನು ತಗೊಂಡು ಬಂಧನವನ್ನು ಮಾಡಿದ್ದಾರೆ. ಆದರೆ ಈ ಅಸಾಧನ ಬಳಿ ಗನ್ ಎಲ್ಲಿಂದ ಬಂತು, ಇವನು ಯಾವ ವಿಧವಾದಂಥ ಗ್ಯಾಂಗ್ಸ್ಟರ್ ಆಗಿದ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹುಡುಕಬೇಕಾಗಿರೋದು. ಯಾಕೆಂದರೆ ಇವನು ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ, ಹತ್ಯೆ ಮಾಡಿದ್ಮೇಲೆ ಓಡೋಗಿರ್ತಾನೆ. ಮತ್ತೆ ಎಲ್ಲರನ್ನು ಫೋನ್ ಮಾಡಿ ಅವ್ರ ತಂಡವನ್ನು ಕರೆಸ್ಕೊಂಡು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಓಡೋಗೋ ಸಂದರ್ಭದಲ್ಲಿ ಪೊಲೀಸವರು ಇವನ ಮೇಲೆ ದಾಳಿಯನ್ನು ಮಾಡಿದಾಗ ಈತ ಗುಂಡಿನ ದಾಳಿಯನ್ನು ಪೊಲೀಸವ್ರ ಮೇಲೆ ಮಾಡ್ತಾನೆ. ಹಾಗಾಗಿದ್ದಂಥ ಎನ್ಕೌಂಟ್ರಲ್ಲಿ ಇವತ್ತು ಖತಮ್ ಅಸಾದು. ಇನ್ನೊಬ್ಬನಿಗೆ ಕಾಲಿಗೆ ಏಟು ಬಿದ್ದಿದೆ. ಇವರು ಚಿಕ್ಕಪ್ಪ ಇವ್ರನ್ನೆಲ್ಲ ಕೇಳ್ತಾ ಇದ್ದರೆ ಅವ್ರು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ಮಾಧ್ಯಮಗಳು ಕೊಡ್ತಾಯಿಲ್ಲ. ನಮ್ಮಿಂದ ಏನು ಕೇಳಬೇಡಿ ಅಂತ ಹೇಳ್ತಾರೆ. ಆದರೆ ಇಂತಹದ್ದೇ ಒಂದು ದುರ್ಘಟನೆ ಯಾರಾದರೂ ಈ ದೇಶದಲ್ಲಿ ಹಿಂದೂಗಳು ಮಾಡಿಬಿಟ್ಟಿದ್ದಿದ್ರೆ, ಈ ಎಡಪರ ಚಿಂತನೆ ಇರೋರು, ಪ್ರಗತಿಪರರು, ಜಾತ್ಯತೀತತೆಯ ಸೋಗಲಾಡಿಗಳು, ಈ ನಮ್ಮ ಪ್ರಗತಿಪರ ಚಿಂತನೆ ಇರೋರು ವಾಹಿನಿಗಳಿರ್ಬೋದು, ಸುದ್ದಿವಾಹಿನಿಗಳಿರ್ಬೋದು, ಎಷ್ಟು ದೊಡ್ಡದಾದಂಥ ವಿಷಯನ ಮಾಡ್ತಾಯಿದ್ರು. ಯಾರು ಬೇಡ ಬಿಡಿ, ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಖಿಲೇಶ್ ಯಾದವನ ಧೋರಣೆ ಹೆಂಗಿರ್ತಾ ಇತ್ತು, ಈ ಅಖಿಲೇಶ್ ಯಾದವ್ ಇವತ್ತು ಏನು ಹೇಳ್ತಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಅಂತ. ಅಲ್ಲ ರೀ ಅಖಿಲೇಶ್ ಯಾದವ್ ಅವರೇ, ನೀವು ತಿಳ್ಕೊಳ್ಳಿ, ಇದೇ ಸಂದರ್ಭದಲ್ಲಿ ನೀವೇನಾದರೂ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಿದ್ರೆ ಅಸಾದನ್ನು ನೀವು ಹೇಳ್ದೆ ಕೇಳದೆ ಉತ್ತರ ಪ್ರದೇಶದ ಗಡಿಗಳನ್ನು ದಾಟಿಸ್ಬಿಟ್ಟು ಅವನ್ನ ಸುರಕ್ಷಿತ ಪ್ರದೇಶಕ್ಕೆ ಕಳಿಸ್ಕೊಡೋವಂಥ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ರಿ ಅಂತಲೇ ನಾವು ಖುಲ್ಲಾಗಿ ಹೇಳ್ಬೋದು. ಯಾಕೆಂದರೆ MY ಸಮೀಕರಣ ಮಾಡಿಕೊಂಡು, ಮುಸ್ಲಿಂ ಮತ್ತು ಯಾದವ ಸಮೀಕರಣವನ್ನು ಮಾಡಿಕೊಂಡು ಮುಖ್ಯಮಂತ್ರಿ ಆಗಬೇಕಂತಿರೋ ಕನಸಿಟ್ಕೊಂಡಿರೋರು ನೀವು ಇವತ್ತು ಇಂಥ ಒಂದು ಕ್ರೌರ್ಯ ಭರಿತವಾದ ಘಟನೆಯನ್ನು ಖಂಡಿಸೋದನ್ನು ಬಿಟ್ಬಿಟ್ಟು ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತೀರಾ ಅಂತ ಹೇಳಿದ್ರೆ ನೀವೆಲ್ಲ ಯಾವ ರೀತಿಯಾದಂಥ ಜನಪ್ರತಿನಿಧಿಗಳು, ಯಾವ ವಿಧವಾದಂಥ ನಾಯಕರು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ,
ಈ ಕುರ್ಬಾನಿ ಮಾಡ್ಕೊಳ್ಳಿ, ಅವರು ಏನೇ ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಅದರ ಮಧ್ಯದಲ್ಲಿ ಹಿಂದೂಗಳನ್ನ ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅನ್ನೋವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದು. ಈ ಕ್ರೌರ್ಯಕ್ಕೆ ಕಾರಣ ಏನು, ಈ ಕ್ರೌರ್ಯ ಎಲ್ಲಿಂದ ಬರುತ್ತೆ ಅನ್ನೋವಂಥ ಪ್ರಶ್ನೆಯನ್ನು ಮುಸ್ಲಿಂ ಸಮುದಾಯ ಕಂಡುಕೊಂಡಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸ್ಬೋದು. ಅಥವಾ ಇವತ್ತು ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದಂಥ ಅಸಾದ್ ಕೂಡ 18 ವರ್ಷದ ಹುಡುಗ, ಅವನು 18 ವರ್ಷದ ಹುಡುಗನೇ. ಇವರೆಲ್ಲ ಒಂದು ಟೀಮು, 5 ಜನ ಏನಿದ್ರು ಅಸಾದ್ ಮತ್ತು ಗ್ಯಾಂಗು, ಇವರೆಲ್ಲರೂ ಎಲ್ಲ 20 ವಯಸ್ಸಿನ ಕೆಳಗಡೆನೇ ಇರೋರು. ಇವರು ಕೂಡ ಈ ದೇಶದ ಭವಿಷ್ಯನೇ ಅಲ್ವಾ. ಆದರೆ ಇವರಲ್ಲಿ ಈ ಮಾನಸಿಕತೆ ಉಂಟಾಗೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ಮಾತ್ರ ನಮ್ಮನ್ನು ಆಳುವಂಥ ಸರ್ಕಾರಗಳು ಕಂಡುಕೊಬೇಕಾಗಿದೆ. ಕಂಡುಕೊಂಡು ಅದಕ್ಕೆ ಸರಿಯಾದಂಥ ಪರಿಹಾರವನ್ನು ಕಂಡಿಡಿದಾಗ ಮಾತ್ರ ಈ ದೇಶದಲ್ಲಿ ಕೋಮು ಸಾಮರಸ್ಯ ಇರೋದು, ಅಂದರೆ ನೆಲೆಸುತ್ತೆ. ಆದರೆ ಇದೇ ರೀತಿಯಾಗಿ ಓಲೈಕೆಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರೆ, ತುಷ್ಟೀಕರಣಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾವ ಮಟ್ಟಿಗಿನ ಕ್ರೌರ್ಯವನ್ನು ಬಹುಸಂಖ್ಯಾತವಾದ ಹಿಂದೂ ಸಮಾಜ ಎದುರಿಸಬೇಕು ಅನ್ನುವಂಥ ಪ್ರಶ್ನೆ ನನ್ನ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು. ಅದು ಹೇಗೂ ಇರಲಿ, ಅಂದರೆ ಬಕ್ರೀದ್ ಅಂತಹ ಒಂದು ಪವಿತ್ರ ಹಬ್ಬದ ದಿನ ಇವನು ಇಸ್ಲಾಂನ ಮೇಲೆ ಮಸಿಯನ್ನು ಬಳಿಯುವಂಥ ಒಣಗೇಡಿ ಕೆಲಸವನ್ನು ಮಾಡಿದ್ದಾನೆ. ಅದಕ್ಕೆ ತಕ್ಕನಾದಂಥ ದುರ್ಗತಿ ಇವತ್ತು ಪೊಲೀಸರು ಆತ್ಮರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇವನ್ನ ಎನ್ಕೌಂಟ್ರ್ ಮಾಡಿ ಒಂದು ಕ್ರಿಮಿಯನ್ನು ಸಮಾಜದ ಮುಖ್ಯ ವಾಹಿನಿಯಿಂದ ಒಡೆದು ಬಿಸಾಕಿದ್ದಾರೆ. ಅಂದರೆ ಇವನ್ನ ಇವತ್ತು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ರು ಕೂಡ ನ್ಯಾಯಾಲಯಗಳಿಗೆ ಅಲಿಬೇಕಾಗಿತ್ತು, ಅವ್ರನ್ನ ಸಾಕಬೇಕಾಗಿತ್ತು, ಎಲ್ಲನೂ ನಡೀತಿತ್ತು. ಆದರೆ ಈತನ್ನು ಎನ್ಕೌಂಟ್ರ್ ಮಾಡಿದಾರಲ್ಲ, ಇದು ತಪ್ಪೋ ಸರಿಯೋ ಅನ್ನೋ ವಿಷಯಕ್ಕಿಂತ ಮುಖ್ಯವಾಗಿ ಈತ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿದ್ದ. ಇಷ್ಟು ಚಿಕ್ಕ ವಯಸ್ಸಿಗೆ ಇವನ ಹತ್ರ ಗನ್ ಎಲ್ಲಿಂದ ಬಂತು, ಇವನ ಚಟುವಟಿಕೆಗಳು ಏನು ತೆರೆಮರೆಯಲ್ಲಿ ಅನ್ನೋವಂಥ ವಿಷಯಗಳೆಲ್ಲ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎನ್ಕೌಂಟ್ರಲ್ಲಿ ಸತ್ತಿದ್ದು ಅಸಾಧನೆ ಇರ್ಬೋದು, ಕುರ್ಬಾನಿ ಮಾಡಿ ಇವನು ಸಾಯಿಸಿದಾನಲ್ಲ ಸೂರ್ಯ ಚೌಹಾಣ್ ಹಿಂದುವೇ ಇರ್ಬೋದು. ಆದರೆ ಈ ದೇಶದಲ್ಲಿ ಏನು ಸೋದರತ್ವ, ಸಹಬಾಳ್ವೆಯ ಪಾಠವನ್ನು ಹಿಂದೂಗಳಿಗೆ ಗಿಣಿಪಾಠ ಹೇಳ್ತಾರಲ್ಲ, ಅವರೆಲ್ಲ ಇದನ್ನು ಎಚ್ಚರಿಕೆಯಿಂದ ಕೇಳಬೇಕು. ಇವತ್ತು ಹಿಂದೂಗಳಿಗೆ ಗಿಣಿಪಾಠ ಹೇಳೋರು ನೀವಿವತ್ತು ಇಂಥ ಕ್ರೌರ್ಯವನ್ನು ಮೆರೆದ, ಇಂಥ ಒಂದು ಬೀಭತ್ಸವಾದ ಭೀಕರವಾದ ಹತ್ಯೆಯನ್ನು ಖಂಡಿಸ್ತಾ ಇರುವಂಥ ಇಡೀ ಮುಸ್ಲಿಂ ಸಮುದಾಯಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಅನ್ನುವಂಥ ಕಟ್ಟಕಡೆಯ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ ಕುರ್ಬಾನಿಯನ್ನು ಸೂರ್ಯ ಚೌಹಾನನನ್ನು ಕುರ್ಬಾನಿ ಮಾಡಿದ ಅಸಾದು ಇವತ್ತು ಕುರ್ಬಾನಿ ಮಾಡಿದ್ದಕ್ಕೆ ಅವನಿಗೆ ತಕ್ಕ ಶಾಸ್ತಿಯಾಗಿ ಅವನೇ ಇವತ್ತು ಖತಮ್ ಆಗೋಗಿದ್ದಾನೆ. ಇಂಥ ದುರ್ಘಟನೆಗಳು ದೇಶವ್ಯಾಪಿ ಭಾರತ ಮಾತೆಯ ಮಡಿಲಿನಲ್ಲಿ ಎಲ್ಲೂ ಕೂಡ ನಡೆದೇ ಇರುವಂತಾಗಲಿ ಅನ್ನುವಂಥ ಆಶಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.